ತನ್ನಿಂದ ದೂರವಾಗಿದ್ದಕ್ಕೆ ಅತ್ತೆ ಮಗಳನ್ನೇ ಕೊಲೆಗೈದ. ಎರಡು ದಿನಗಳ ಬಳಿಕ ಕೊಲೆ ಪಾತಕನ ಕೊನೆಗೂ ಅಂದರ್. ಪ್ರೀತಿ ಏನೇನ್ ಕೆಲಸ ಮಾಡಿಸುತ್ತಿ ಅಂತ ಹೇಳೋದಕ್ಕಾಗಲ್ಲ ಕಣ್ರೆ. ತಾನು ಪ್ರೀತಿಸಿದವರನ್ನ ಪಡೆದುಕೊಳ್ಳಲು ಏನ್ ಬೇಕಾದ್ರೂ ಮಾಡ್ತಾರೆ. ಪ್ರೀತಿಗಾಗಿ ಸಾಯಲು ಕೂಡ ರೆಡಿ ಇರ್ತಾರೆ. ಅವರಿಗೆ ಪ್ರೀತಿನೇ ದೊಡ್ಡದಾಗಿರುತ್ತೆ. ಒಂದ್ ವೇಳೆ ತನ್ನ ಪ್ರೀತಿ ತನ್ನಿಂದ ದೂರ ಆಗ್ತಾ ಇದೆ ಅಂತ ಅಂದ್ರೆ ತನ್ನ ಪ್ರೀತಿಸಿದವರನ್ನ ಕೂಡ ಕೊಲೆ ಮಾಡಲು ಮುಂದಾಗ್ತಾರೆ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತಾರೆ. ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಕೆಲವರು ಹತಾಶರಾಗಿ ತನ್ನ ಪ್ರೀತಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತಾನು ಪ್ರೀತಿಸಿದವರು ಚೆನ್ನಾಗಿರ್ಲಿ ಅಂತ ಅದೆಷ್ಟೋ ಮಂದಿ ಪ್ರೀತಿಯನ್ನ ತ್ಯಾಗ ಮಾಡಿ ಬದುಕ್ತಿರ್ತಾರೆ. ಆದ್ರೆ ಇಲ್ಲೊಬ್ಬ ಕಿರಾತಕ ತನ್ನಿಂದ ದೂರವಾದ್ಲು ಅನ್ನೋ ಕೋಪಕ್ಕೆ ಅತ್ತೆ ಮಗಳನ್ನೇ ಹತ್ಯೆ ಮಾಡಿ ಎಸ್ಕೇಪ್ ಆಗಿರೋ ಕಿರಾತಕ ಕೊನೆಗೂ ಅಂಧರಾಗಿದ್ದಾನೆ. ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನ ಅರೆನೂರು ಗ್ರಾಮದಲ್ಲಿ 2 ದಿನಗಳ ಹಿಂದೆ ಮನೆಯ ಹಿಂಭಾಗ ಬಟ್ಟೆ ತೊಳಿತಾ ಇದ್ದ 32 ವರ್ಷದ ಸಂಧ್ಯಾ ಅವರನ್ನ ಹಂತಕನೋರ್ವ ಚಾಕುವಿನಿಂದ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣವನ್ನ ಪೊಲೀಸರು ಭೇದಿಸಿದಷ್ಟು ಹಂತಕನನ್ನ ಕೊನೆಗೂ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಕೊಲೆಗೆ ಅನೈತಿಕ ಸಂಬಂಧವೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಮಹಿಳೆ ಹೆಸರು ಸಂಧ್ಯಾ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಅರೆನೂರು ಗ್ರಾಮದವರು. ಸಂಧ್ಯಾ ಅವರನ್ನ ಕಳೆದ 10 ವರ್ಷಗಳ ಹಿಂದೆ ಶಿರಗುಳ ಗ್ರಾಮದ ರವಿ ಅವರೊಂದಿಗೆ ಮದುವೆಯನ್ನ ಮಾಡಲಾಗಿತ್ತು. ಇಬ್ಬರ ದಾಂಪತ್ಯಕ್ಕೆ 3 ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಸಂಧ್ಯಾ ಸಂಸಾರದ ದೋಣಿ ಅದ್ಯಾಕೋ ಏರುಪೇರಾಗಿದ್ದು ಗಂಡನಿಂದ ಬೇರೆಯಾಗಿ ಅರೆನೂರು ಗ್ರಾಮದ ತಾಯಿ ಮನೆ ಸೇರಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ತಾಯಿ ಅಣ್ಣ ತಮ್ಮನ ಜೊತೆ ವಾಸ ಆಗಿದ್ರು. ಆದ್ರೆ ಡಿಸೆಂಬರ್ 1ರಂದು ಮನೆ ಹಿಂಭಾಗದಲ್ಲಿ ಸಂಧ್ಯಾಳನ್ನ ಚಾಕುವಿನಿಂದ ಕತ್ತು ಕುಯ್ದು ಬರ್ಬರವಾಗಿ ಕೊಲೆ ಮಾಡಿ ಹಂತಕ ಎಸ್ಕೇಪ್ ಆಗಿದ್ದ. ಇನ್ನು ಸಂಧ್ಯಾ ಹಾಗೂ ಆತನ ಅತ್ತೆ ಮಗ ಜನಾರ್ದನ್ ನಡುವೆ ಮೊದಲಿನಿಂದಲೂ ಪ್ರೀತಿ ಇದ್ದು ಇವರಿಬ್ಬರ ಮದುವೆಗೆ ಮನೆಯವರು ಒಪ್ಪದ ಕಾರಣ ಇಬ್ಬರು ಬೇರೆ ಬೇರೆ ಮದುವೆ ಆಗಿದ್ರು. ಈತ ಗಂಡನನ್ನ ಬಿಟ್ಟು ತವರು ಮನೆಗೆ ಬಂದ ಸಂಧ್ಯಾ ಅತ್ತೆ ಮಗ ಜನಾರ್ದನ್ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ಲು. ಜನಾರ್ದನ್ ಹೆಂಡತಿ ಗಲಾಟೆ ಮಾಡಿಕೊಂಡು ತವರು ಮನೆಗೆ ಸೇರಿದ್ಲು. ಈ ವೇಳೆ ಸಂಧ್ಯಾ ಜನಾರ್ದನ್ ಮನೆ ಸೇರಿ ಮದುವೆಯಾಗುವಂತೆ ಜನಾರ್ದನ್ಗೆ ಪೀಡಿಸ್ತಿದ್ದಾಳ. ಇದರಿಂದ ಕೋಪಗೊಂಡ ಜನಾರ್ದನ್ ಚಾಕುವಿನಿಂದ ಸಂಧ್ಯಾಳ ಕತ್ತನ್ನ ಸೀಳಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಸದ್ಯ ಈ ಸಂಬಂಧ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಕೊನೆಗೂ ಆರೋಪಿ ಜನಾರ್ದನ್ನ ಪೊಲೀಸರು ಎಡೆಮುಡಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಪೊಲೀಸರ ತನಿಖೆಯಲ್ಲಿ ಕೊಲೆಗೆ ಅನೈತಿಕ ಸಂಬಂಧವೇ ಕಾರಣ ಅನ್ನೋದು ತಿಳಿದು ಬಂದಿದ್ದು ತನಿಖೆ ಬಳಿಕ ಕೊಲೆಯ ಸತ್ಯಾಸತ್ಯತೆ ತಿಳಿದು ಬರಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.